ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್. ಇವತ್ತಿಂದ ನಾವು ಸಾಧನಾ ಪಾದ ಅದನ್ನ ನೋಡೋಣ. ಇಷ್ಟು ದಿವಸ ನಾವು ಸಮಾಧಿ ಪಾದ ನೋಡಿದ್ವಿ. ಸಾಧನಾ ಪಾದ ಸಾಧನಾ ಪಾದದಲ್ಲಿ ಮೊದಲನೇ ಚಾಪ್ಟ್ರೇ ಕ್ರಿಯಾಯೋಗ ಅಂತ ಪ್ರಾರಂಭ ಆಗತ್ತೆ. ಏನಪ್ಪ ನೋಡಿ, ನಾವು ಯಾವಾಗಾದ್ರೂ ಒಂದು ಆತಂಕದಲ್ಲಿದ್ದಾಗ, ಉದ್ವೇಗದಲ್ಲಿದ್ದಾಗ ಪ್ರತಿ ಕ್ಷಣ ಕೂಡ ನಮಗೆ ಆ ಸಮಯದ ಒಂದು ಅರಿವಿರುತ್ತೆ. ಯಾಕೆಂದ್ರೆ ಒಂದೊಂದು ನಿಮಿಷ ಕೂಡ ಆ ಉದ್ವೇಗದ ಕ್ಷಣಗಳು ಜ್ಞಾಪಕ ಇರುತ್ತೆ. ಒಂದೊಂದು ಕ್ಷಣ ಕೂಡ ನಮ್ಮ ಪೂರ್ತಿ ಫೋಕಸ್ ಏನೋ ಯಾವುದೋ ಒಂದು ಇವೆಂಟ್ ನಡಿಬೇಕು, ಯಾರಿಗೋಸ್ಕರನೂ ಕಾಯ್ತಾ ಇರ್ತೀವಿ. ಪ್ರತಿ ನಿಮಿಷದಗೋಸ್ಕರ ಅವ್ರು ಬಂದ್ರ ಅದಾಗ್ತಾ ಏನಾಗತ್ತೋ ಏನೋ, ಅವ್ರು ಬಂದ್ರ ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಪೂರ್ತಿ ಫೋಕಸ್ ಅದ್ರ ಮೇಲೆ. ಆ ಒಂದು ಸಂಘಟನೆ ಬಗ್ಗೆ ಒಂದು ಅಂದ್ರೆ ಯಾವುದೋ ಒಂದು ಘಟನೆ ಮೇಲೆ, ಯಾವುದೋ ಒಂದು ಈವೆಂಟ್ ನಡಿಬೇಕು ಅದ್ರ ಮೇಲೆ, ಅಥವಾ ಏನೋ ಒಂದು ಆಗ್ಬೇಕು ಅದ್ರ ಮೇಲೆ ನಮ್ಮ ಪೂರ್ತಿ ನಮ್ಮ ಏಕಾಗ್ರತೆ ಅದ್ರ ಮೇಲೆ ಇರುತ್ತೆ. ಒಂದೊಂದ್ಸರಿ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಅಥವಾ ಫ್ಲೈಟ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಯಾವಾಗ ಬಸ್ ಬರುತ್ತಪ್ಪ, ಯಾವಾಗ ಟ್ರೈನ್ ಬರುತ್ತಪ್ಪ, ಆ ಹೊರಗಿನ ಒಂದು ವಸ್ತುವಿನ ಮೇಲೇನೆ ಕಾನ್ಸಂಟ್ರೇಷನ್, ಏಕಾಗ್ರತೆ. ನಮ್ಮ ಪೂರ್ತಿ ಆತಂಕ, ಇನ್ ಟೈಮ್ ಬರುತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರೆ, ಅಥವಾ ಯಾವ ಟೈಮ್ ಬರುತ್ತೋ ಏನೋ, ಪೂರ್ತಿ ಆ ವಸ್ತುವಿನ ಮೇಲೆ ಟೋಟಲ್ ಫೋಕಸ್, ಆ ವಿಷಯದ ಮೇಲೇನೆ ನಮ್ಮ ಪೂರ್ತಿ ಏಕಾಗ್ರತೆ ಅದ್ರ ಮೇಲೆ ಇರುತ್ತೆ. ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದನ್ನ ಲೈಟ್ ಆಗಿ ಶಿಫ್ಟ್ ಮಾಡ್ಕೊಳ್ಳಿ. ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಲ್ಲ, ಯಾವುದೋ ಟ್ರೈನ್ಗೋ ಬಸ್ಗೋ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಲ್ಲ, ಒಂದೊಂದು ಕ್ಷಣವೂ ಕಾಯುವುದರಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ರ ಬದಲು ಆ ಒಂದು ಕ್ಷಣವನ್ನ ಗಮನಿಸಿ. ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ಸಮ್ ಆಬ್ಜೆಕ್ಟ್ ಔಟ್ಸೈಡ್, ಹೊರಗಿನ ಒಂದು ವಸ್ತುವನ್ನ ನೀವು ಅದಕ್ಕೋಸ್ಕರ ನೀವು ಕಾಯುವುದರ ಬದಲು ಆ ಒಂದೊಂದು ಕ್ಷಣದ ಮೇಲೆ ನಿಮ್ಮ ಗಮನವನ್ನು ಇಡಿ. ಆ ಒಂದೊಂದು ಮೊಮೆಂಟ್ ಇದೆಯಲ್ಲ, ಆ ಕ್ಷಣದಲ್ಲಿ ಜೊತೆಗೆ ಒಂದಾಗಿ, ಅದನ್ನೇ ಯೋಗ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಅದರೊಳಗೆ ಆ ಒಂದೊಂದು ಕ್ಷಣದಲ್ಲೂ ಮನಸ್ಸನ್ನ ಅಲ್ಲಿ ನಿಲ್ಲಿಸಿ. ಯಾವಾಗ ಈ ತರ ಮಾಡಿದಾಗ ಮನಸ್ಸು ಒಂದೊಂದು ಕ್ಷಣದಲ್ಲೂ ಹಾಗೆ ನಿಂತ್ಕೊಳ್ಳುತ್ತೆ. ಮತ್ತೆ ಕಾಯುವುದು ಯಾವುದಕ್ಕೂ ಕಾಯ್ತಾ ಇಲ್ಲ, ಆದ್ರೆ ಆ ಕ್ಷಣದಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಯಾವುದೋ ಒಂದು ವಸ್ತುಗೋಸ್ಕರ ಕಾಯ್ತಾ ಇದ್ದು, ಯಾವುದೋ ಒಂದು ಟ್ರೈನ್ ಬರಬೇಕು, ಬಸ್ ಬರಬೇಕು ಅಂತ ಕಾಯ್ತಾ ಇರ್ತೀವಿ. ಆವಾಗ್ಲೂ ಕಾಯ್ಬೇಕು, ಇಲ್ಲ ಅಂತಲ್ಲ. ಆದ್ರೆ ಆ ಕಾಯುವಂತ ಕ್ಷಣಗಳನ್ನ ಒಂದು ರೀತಿಯಾಗಿ ಶಕ್ತಿಯುತವಾಗಿ ಮಾರ್ಪಾಡು ಮಾಡ್ಕೊಳ್ಳಿ. ಅವಾಗ ನಮ್ಮ ಚೈತನ್ಯದ ಗುಣಮಟ್ಟನೇ ಬೇರೆ ಆಗ್ಬಿಡುತ್ತೆ. ಬುದ್ಧಿ ತೀಕ್ಷ್ಣವಾಗ್ತದೆ, ಹೃದಯ ಒಂಥರ ಸಾಫ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಇದಕ್ಕೇನು ಹೇಳ್ತಾರೆ, ಕ್ರಿಯಾಯೋಗ ಅಂತ ಇದಕ್ಕೆ ಕರೀತಾರೆ. ಕ್ರಿಯಾಯೋಗ ಅಂದ್ರೆ ಏನು? ಯೋಗ ಆಫ್ ಆಕ್ಷನ್ ಅಂತ. ಚಟುವಟಿಕೆಯಲ್ಲೂ ಕೂಡ ಯೋಗವನ್ನ ಮಾಡ್ಕೊಳ್ಳೋದು. ಯಾವುದೇ ಚಟುವಟಿಕೆ ಮಾಡ್ತಾ ಇದ್ರು ಒಂದು ಒಳಗಿನ ಒಂದು ಚೈತನ್ಯದ ಮೇಲೆ ಒಂದು ಗಮನ ಹಂಗಿಟ್ಕೊಂಡು ಹೋಗ್ತಾನೆ. ಅರ್ಥ ಆಗ್ತಾ ಇದ್ದಾವೆ? ಸೊ ಇವತ್ತಿನ ಸೂತ್ರ ಏನು? ಸಾಧನಾ ಪಾದದಲ್ಲಿ ಮೊದಲನೇ ಸೂತ್ರ, ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ಕ್ರಿಯಾಯೋಗ. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ಕ್ರಿಯಾಯೋಗ. ತಪಸ್ಸಂದ್ರೆ ತಪಸ್ಸಂದ್ರೆ ಸ್ವಲ್ಪ ಗೋಯಿಂಗ್ ಥ್ರೂ, ಸ್ವಲ್ಪ ಯಾವುದೇ ಒಂದು ವಿರೋಧವಾದ ಪರಿಸ್ಥಿತಿನ ಕೂಡ ಹಾಗೆ ತಡ್ಕೊಂಡು ನಿಂತ್ಕೊಳ್ಳೋದು, ಅದೇ ತಪಸ್ಸಂತ. ಸ್ವಾಧ್ಯಾಯ ಅಂದ್ರೆ ಏನು? ನಮ್ಮನ್ನು ನಾವು ಗಮನಿಸ್ಕೊಳ್ಳೋದು, ಅದು ಹೇಳ್ತಾ ಇದೆ. ಸ್ವಾಧ್ಯಾಯ ಅಂದ್ರೆ ಏನು? ಅಬ್ಸರ್ವಿಂಗ್ ಒನ್ ಸೆಲ್ಫ್. ಸ್ವ ಅಧ್ಯಾಯ, ನಮ್ಮ ಉಸಿರನ್ನೇ ಗಮನಿಸ್ತಾ ಇರೋದು, ನಮ್ಮ ಮನಸ್ಸನ್ನೇ ಗಮನಿಸ್ಕೊಳ್ತಾ ಇರೋದು. ಈಶ್ವರ ಪ್ರಣಿಧಾನ, ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡು ಏನ್ ಕೆಲಸ ಮಾಡ್ತೀವೋ ಅದರಲ್ಲಿ ಈ ಮೂರು ಸೇರಿಸ್ಕೊಂಡು ಮಾಡೋದು. ಇದಕ್ಕೆ ಕ್ರಿಯಾಯೋಗ. ಕ್ರಿಯಾಯೋಗ ಅಂದ್ರೆ ಏನು? ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ಮುಂದಿನ ಸೂತ್ರ, ಸಮಾಧಿ ಭಾವನಾರ್ಥ ಕ್ಲೇಶತನು ಕರಣಾರ್ಥಶ್ಚ. ಸಮಾಧಿ ಭಾವನಾರ್ಥ
ಕ್ಲೇಶತನು ಕರಣಾರ್ಥಶ್ಚ. ಈ ಕ್ರಿಯಾಯೋಗದ ಒಂದು ಉದ್ದೇಶ ಏನು, ಇಲ್ಲಿ ಏನ್ ಹೇಳ್ತಾರೆ ಈ ಸೂತ್ರದಲ್ಲಿ? ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು ಮತ್ತೆ ದುಃಖವನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ತಪಸ್ಸಂದ್ರೆ ಏನಪ್ಪಾ ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳಿಸ್ಕೊತಾ ಇದ್ರ ಎಲ್ಲ? ಅರಿಯಾಲ್ ವಿತ್ ಮೀ. ತಪ ಅಂದ್ರೆ ಏನು? ತಪೋವೈ ದ್ವಂದ್ವ ಸಹನಂ. ಅದಕ್ಕೊಂದು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಏನು ಅಂದ್ರೆ ದ್ವಂದ್ವವನ್ನ ಸಹಿಸಿಕೊಳ್ಳುವುದು. ಈ ಪ್ರಪಂಚ ಇದೆಯಲ್ಲ, ಈ ಪ್ರಪಂಚ ಎಲ್ಲ ದ್ವಂದ್ವಗಳೇ. ಇಲ್ಲಿ ನಾವು ಬಯಸಿದ್ದಿಲ್ಲ, ನಾವು ಬಯಸಿರೋ ಜೊತೆಗೆ ಇನ್ನೊಂದು ಬರುತ್ತೆ ಎಕ್ಸ್ಟ್ರಾ, ಅದಕ್ಕೆ ವಿರೋಧವಾಗಿರುತ್ತೆ. ಸುಖ ಬೇಕು ಅಂದ್ರೆ ಕಷ್ಟ ಬರುತ್ತೆ, ಆರೋಗ್ಯ ಬೇಕು ಅಂದ್ರೆ ಜೊತೆಗೆ ಅನಾರೋಗ್ಯನೂ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಗೆಲುವು ಬೇಕು ಅಂದ್ರೆ ಸೋಲು ಕೂಡ ಇದೆ. ಈ ಪ್ರಪಂಚ ಉಂಟಾಗಿರೋದೇ ದ್ವಂದ್ವಗಳು. ಅರ್ಥ ಆಗ್ತಾ ಇದೆಯಲ್ಲ? ಆ ದ್ವಂದ್ವಗಳ ಎರಡನ್ನ ಆ ವಿರೋಧಗಳನ್ನ ಸಹಿಸಿಕೊಳ್ಳೋದಿದೆ ನೋಡಿ, ಅದಕ್ಕೆ ತಪ ಅಂತ ಕರೀತಾರೆ. ಆ ವಿರೋಧಗಳನ್ನ ಸಹಿಸಿಕೊಳ್ಳೋದಿದೆಯಲ್ಲ, ಅದಕ್ಕೆ ತಪ ಅಂತ ಕರೀತಾರೆ. ಜೀವನ ಪೂರ್ತಿ ದ್ವಂದ್ವಗಳೇ ನೋಡಿ. ಯಾವಾಗಲೂ ಸಂತೋಷವಾಗಿದ್ದೀವಾ? ಇಲ್ಲ. ಯಾವಾಗಲೂ ದುಃಖದಲ್ಲಿ ಇದೀವಾ? ಇಲ್ಲ. ಯಾವಾಗಲೂ ಗೆಲ್ತಾನೆ ಇದೀವಾ ಅಥವಾ ಯಾವಾಗಲೂ ಸೋತೋಗ್ತಾನೆ ಇದೀವಾ? ಯಾವಾಗಲೂ ಆರೋಗ್ಯವಾಗಿದ್ದೀವಾ? ಇಲ್ಲ. ಯಾವಾಗಲೂ ಅನಾರೋಗ್ಯದಲ್ಲೇ ಇದೀವಾ? ಎಲ್ಲ ಎರಡನ್ನೂ ಅನುಭವಿಸ್ತಾ ಇದೀವಿ ನಾವು. ಜೀವನ ಅಂದ್ರೆ ದ್ವಂದ್ವಗಳು. ಯಾವ ಲೆವೆಲ್ಗೆ, ಒಂದು ಪ್ರಮಾಣಕ್ಕೆ ನಾವು ಅದನ್ನು ತಡೆಯುವಂತ ಶಕ್ತಿ ಇದೆ ಅಲ್ಲ, ಯಾವ ಲೆವೆಲ್ಗೆ ಅದನ್ನು ತಡ್ಕೊಳ್ತೀವಿ ನೋಡಿ, ಅದು ನಮ್ಮನ್ನ ಅಂತಃಶಕ್ತಿ ಅಂತ ಕರೀತಾರೆ. ಎಲ್ಲಿವರೆಗೂ ತಡಿತೀವಲ್ಲ, ಅದು ನಮ್ಮ ಶಕ್ತಿ. ಅದಕ್ಕೆ ತಪಸ್ಸು ಅಂತ ಕರೀತಾರೆ. ತಪಸ್ಸು ಏನ್ ಮಾಡುತ್ತೆ? ನಮಗೆ ಅಂತಃಶಕ್ತಿಯನ್ನ ತಂದ್ಕೊಡತ್ತೆ, ಒಳಗಿನ ಒಂದು ಶಕ್ತಿಯನ್ನ ತಂದ್ಕೊಡುತ್ತೆ. ಈ ತಪಸ್ಸಲ್ಲಿ ಮೂರು ವಿಧವಾದ ತಪಸ್ಸು ಹೇಳ್ತಾರೆ. ಶರೀರದ ಮಟ್ಟದಲ್ಲಿ ಒಂದು ತಪಸ್ಸು, ಮಾತಿನಲ್ಲಿ ತಪಸ್ಸು, ಹಾಗೆ ಮನಸ್ಸಿನಲ್ಲಿ ತಪಸ್ಸು. ಅರ್ಥ ಆಗ್ತಾ ಇದೆಯಲ್ಲ? ಶಾರೀರಿಕ ಮಟ್ಟದಲ್ಲಿ ಒಂದು ತಪಸ್ಸು, ಮಾತಿನಲ್ಲಿ ತಪಸ್ಸು, ಮನಸ್ಸಿನಲ್ಲಿ ತಪಸ್ಸು. ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಅದು ಒಂದ್ರ ಮೇಲೆ ಇನ್ನೊಂದು ಪ್ರಭಾವ ತೋರಿಸೋದು. ಏನ್ ಶರೀರ ಇದೆಯಲ್ಲ, ಅದು ಮನಸ್ಸಿನ ಮೇಲೆ ಪ್ರಭಾವ ತೋರಿಸುತ್ತೆ, ಮನಸ್ಸು ಶರೀರದ ಮೇಲೆ ಪ್ರಭಾವ ತೋರಿಸುತ್ತೆ. ಅದಕ್ಕೆ ಜೀವನದಲ್ಲಿ ತಪಸ್ಸು ಅನ್ನೋದು ತುಂಬಾ ಮುಖ್ಯ. ಅದನ್ನೇ ಕ್ರಿಯಾಯೋಗ ಅಂತ ಕರೀತಾರೆ. ಏನು ಕ್ರಿಯಾಯೋಗ ಅಂದ್ರೆ ಏನು? ಕ್ರಿಯಾಯೋಗ ಅಂದ್ರೆ ಏನು? ಯೋಗ ಇನ್ ಆಕ್ಷನ್ ಅಂತ. ಮಾಡುವಂತ ಚಟುವಟಿಕೆಯಲ್ಲಿ ಅದರ ಜೊತೆಗೆ 100% ಒಂದಾಗ್ಬಿಡೋದು. ಎಷ್ಟು ಸರಿ ನಾವು 100% ಏನು ಮಾಡೋದಿಲ್ಲ, ಅರ್ಧಂಬರ್ಧ ನಮ್ಮ ಎಫರ್ಟ್ ಆಗ್ತೀವಿ. ಮಾಡುವಂತ ಕೆಲಸ 100% ಮಾಡೋದು ಯೋಗ ಇನ್ ಆಕ್ಷನ್. ನೋಡಿ, ಈ ಸೃಷ್ಟಿ ತಗೊಂಡ್ರೆ, ಸೃಷ್ಟಿಯಲ್ಲಿ ಯಾವಾಗಲೂ ಚಟುವಟಿಕೆ ಅನ್ನೋದು ಸೃಷ್ಟಿಯಲ್ಲಿ ನಡೀತಾನೆ ಇದೆ. ಏನೋ ಒಂದು ಚಟುವಟಿಕೆ ನಡೀತಾ ಇರುತ್ತೆ ಅಲ್ವಾ? ನೀವು ಗಮನಿಸಿ, ಸೃಷ್ಟಿಯಲ್ಲಿ ಎಲ್ಲ ಏನೋ ಒಂದು ಚಟುವಟಿಕೆ ನಡೀತಾ ಇರುತ್ತೆ ಸೃಷ್ಟಿಯಲ್ಲಿ. ಏನೋ ಒಂದು ಅಣುವಿನಿಂದ ಹಿಡಿದು ಸೂರ್ಯ ಚಂದ್ರಾದಿಗಳು ನಕ್ಷತ್ರಗಳವರೆಗೂ ತಗೊಂಡ್ರು ಏನೋ ಒಂದು ಚಟುವಟಿಕೆ ನಡೀತಾ ಇದೆ. ಪೂರ್ತಿ ಸೃಷ್ಟಿನೇ ಚಟುವಟಿಕೆಗಳ ಆಗರ. ಅಂದ್ರೆ ಚಟುವಟಿಕೆಗಳು ನಡೀತಾನೆ ಇರುತ್ತೆ, ಏನೋ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ. ಇಲ್ಲಿ ಚಲನ ರಹಿತವಾಗಿರೋದು ಯಾವುದೂ ಇಲ್ಲ. ಯಾವುದು ಸುಮ್ಮನೆ ಹಿಂಗೆ ಜಡವಾಗಿದೆ ಅಂತ ಅನ್ಕೊಳ್ತೀವಿ, ಅದರ ಒಳಗಡೆ ಕೂಡ ಏನೋ ಒಂದು ಚಲನ ನಡೀತಾ ಇರುತ್ತೆ. ಈ ಅನಂತವಾದ ಬ್ರಹ್ಮಾಂಡ ಇದೆ ನೋಡಿ, ಏನೋ ಇಲ್ಲಿ ಅನಂತವಾದ ಚಟುವಟಿಕೆ ನಡೀತಾ ಇದೆ. ಅಲ್ಲಿ ಮೌನ ಅನ್ನುವುದಿಲ್ಲ. ನಿದ್ದೆಯಲ್ಲೂ ಕೂಡ ಏನೋ ಒಂದು ಚಟುವಟಿಕೆ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ನಾವು. ನಿದ್ದೆಯಲ್ಲೂ ಕೂಡ ಸುಮ್ಮನೆ ಮಲಗೋದಿಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ. ನಾವು ಅನ್ಕೊಳ್ತೀವಿ ನಾವು ಆಳವಾದ ನಿದ್ದೆಯಲ್ಲಿ ಇದೀವಿ ಅಂತ. ಬಟ್ ಆದ್ರೂ ನಿದ್ದೆಯಲ್ಲಿ ನಮಗ್ ಗೊತ್ತಿಲ್ದಿರಾನೆ ಶರೀರದಲ್ಲಿ ಎಷ್ಟೋ ಕೆಲಸಗಳು ಇನ್ವಾಲಂಟರಿ ಫಂಕ್ಷನ್ಸ್ ಎಷ್ಟೋ ನಡೀತಾ ಇರುತ್ತೆ ಶರೀರದಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ನಿದ್ದೆಯಲ್ಲೇ ಶರೀರ ಬೆಳೆಯುತ್ತೆ ಅಂತ ಹೇಳ್ತಾರೆ. ಎಚ್ಚರವಾಗಿದ್ದಾಗ ಅಂತ ದೊಡ್ಡ ಡೆವಲಪ್ಮೆಂಟ್ ಇಲ್ಲ. ನೀವು ಸಣ್ಣ ಮಗು ನೋಡಿ, ಒಂದು ವರ್ಷದ ಮಗು, ಆ ಮಗುನ ವಾರಕ್ಕೊಂದ್ಸರಿ ಅಥವಾ ದಿನ ಬಿಟ್ಟು ದಿನ ಚೆನ್ನಾಗಿ ಎಣ್ಣೆ ಹಾಕಿ ಆ ಮಗುಗೆ ತೀಡಿ 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 ಬಿಸಿ ಬಿಸಿ ನೀರು ಹಾಕಿ ಆ ಮಗುಗೆ ಮಲಗಿಸ್ಬಿಡ್ತಾರೆ. ತಾಯಂದ್ರಿಗೆ ಹೋಗಿ ಕೇಳಿ, ಏನು ಇಷ್ಟು ಗೋಳೈಕೊಂತ ಇದೀರಲ್ಲ, ಮಗುನ ಚೆನ್ನಾಗಿ ಎಣ್ಣೆ ಹಾಕಿ ತೀಡಿ ಎಲ್ಲ ಮಾಡಿ ಮಲಗಿಸ್ಬಿಟ್ಟಿದಿರಲ್ಲ, ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದಾರೆ ಅಂದ್ರೆ
ಮಕ್ಕಳು ಬೆಳೆಯೋದೇ ನೀರು ಮತ್ತೆ ನಿದ್ದೆ ಅಂತ. ನೀರು ಅಂದ್ರೇನು, ಚೆನ್ನಾಗಿ ಅದಕ್ಕೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತಾರೆ, ಮತ್ತೆ ನಿದ್ದೆಯಿಂದಾನೇ ಬೆಳೆಯೋದು. ಓಕೆ. ಸೊ ಸಣ್ಣ ಮಗು ಬೆಳೆಯೋದೇ ನಿದ್ದೆಯಿಂದ. ಯಾಕೆಂದ್ರೆ ಪ್ರತಿಯೊಂದು ಜೀವಕೋಶ ಕೂಡ ಡಬಲ್ ಆಗ್ತಾ ಹೋಗ್ತದೆ ನಿದ್ದೆಯಲ್ಲಿ. ನಿದ್ದೆಯಲ್ಲಿ ಇನ್ನ ಫಾಸ್ಟ್ ಜಾಸ್ತಿ ಅದು. ಹಾಗೆ ಒಬ್ಬ ಯುವಕ, ಅವ್ರು ಕೂಡ ಏನೋ ಹೆಚ್ಚಿಗೆ ನಿದ್ದೆ ಮಾಡೋದು, ವಯಸ್ಸಾದವ್ರಿಗನ್ನ ಹೆಚ್ಚಿಗೆ ನಿದ್ದೆ ಮಾಡ್ತಾರೆ. ಯಾಕಂದ್ರೆ ಒಳಗಡೆ ಮೆಟಬಾಲಿಕ್ ಆಕ್ಟಿವಿಟಿ, ಚಯಾಪಚಯ ಕ್ರಿಯೆ ಅಂತ ಕೇಳಿರ್ತೀರಾ ನೀವು. ಮೆಟಬಾಲಿಕ್ ಆಕ್ಟಿವಿಟಿ ಕನ್ನಡ ಮೀಡಿಯಂ ಓದಿದ್ರೆ ಚಯಾಪಚಯ ಕ್ರಿಯೆ ಅಂದ್ರೆ ಏನು, ಜೀರ್ಣಶಕ್ತಿಗಳು, ನಾವು ಏನು ಆಹಾರ ಬಾಯಿಯೊಳಗಿಂದ ಒಳಗಡೆ ಹೋಗಿ ಆಚೆ ಹೋಗುವವರೆಗೂ ಏನೇನು ಒಳಗಡೆ ಚಟುವಟಿಕೆ ನಡೆಯುತ್ತೋ ಇದಕ್ಕೆಲ್ಲ ಚಯಾಪಚಯ ಕ್ರಿಯೆ ಅಂತ ಕರೀತೀವಿ. ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತಾರೆ ಇದನ್ನ, ಏನೋ. ಸೊ ಇದು ಯುವಕರಲ್ಲಿ ಜಾಸ್ತಿ ಇರುತ್ತೆ. ವಯಸ್ಸಾದ್ಮೇಲೆ ನಿದ್ದೆ ಬರಲ್ಲ. ನೀವು ನೋಡಿರ್ತೀರ, ಬೆಳಗಿನ ಜಾವ 3 ಗಂಟೆಗೆ ಎದ್ದು ಕೂತ್ಕೊಂಡಿರ್ತಾರೆ, ನಿದ್ದೆ ಅಷ್ಟು ಬರಲ್ಲ, ಏನು. ಸೊ ಯಾರನ್ನ ನಿದ್ದೆ ಮಾಡಗೊಡಿಸದೆ ಹಂಗೆ ಅವ್ರ ನಿದ್ದೆನ ನಾವು ತಡಿತೀವೋ ಆ ಬೆಳವಣಿಗೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ನಿದ್ದೆ ತುಂಬಾ ಮುಖ್ಯ ಜೀವನದಲ್ಲಿ, ಅರ್ಥ ಆಗ್ತಾ ಇದೆ. ಆದ್ರೆ ಅದೇ ಮೌನದಲ್ಲೂ ಕೂಡ ಚಟುವಟಿಕೆ ನಡೀತಾ ಇದೆ. ಆದ್ರೆ ಚಟುವಟಿಕೆಯ ಒಳಗಡೆ ಕೂಡ ಏನೋ ಎಲ್ಲೋ ಒಂದು ಮೂಲೆಯಲ್ಲಿ ಮೌನ ಇದೆ. ಕೇಳಿಸ್ಕೊತಾ ಇದ್ದೀರಾ? ಆರ್ ಆಲ್ ವಿತ್ ಮೀ? ಎಂತ ಎಂತ ಭಾರಿ ಚಟುವಟಿಕೆಯ ಮೂಲೆಯಲ್ಲಿ ಕೂಡ ಒಂದು ಮೌನ ಇದೆ. ಏನೂ ನಡೀದೇ ಇರುವಂತಹ ಒಂದು ಸ್ಥಿತಿ ಇದೆ. ಕೃಷ್ಣ ಅದಕ್ಕೆ ಅರ್ಜುನನ್ ಕೇಳ್ತಾನೆ, ನೀನ್ ತುಂಬಾ ಬುದ್ಧಿವಂತ ಕಣಯ್ಯ, ಈ ವಿಷಯ ಗೊತ್ತಾ ನಿಂಗೆ ಅಂತ ಕೇಳ್ತಾನೆ. ಅವಾಗ ಅರ್ಜುನ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಅಂತ. ಅರ್ಜುನ ಕೃಷ್ಣನ ದೇವ್ರಂತ ಪರಿಗಣಿಸೋದಿಲ್ಲ ಶುರುನಲ್ಲಿ. ಒಬ್ಬ ಸಖ ಅಂದ್ರೆ ಏನು, ಒಬ್ಬ ಫ್ರೆಂಡ್ ತರ ಪರಿಗಣಿಸುತ್ತಾನೆ. ಎಲ್ಲಿವರೆಗೂ ವಿಶ್ವರೂಪ ದರ್ಶನ ಆಗೋವರೆಗೂ ಕೃಷ್ಣನ ಬಗ್ಗೆ ಒಂದು ಸಖಾಭಾವನೆ ಇರುತ್ತೆ. ವಿಶ್ವರೂಪ ದರ್ಶನ ಆದ್ಮೇಲೆ ಅರ್ಜುನನ್ಗೆ ಒಂದು ಶಿಫ್ಟ್ ಆಗುತ್ತೆ, ಒಂದು ಶಿಫ್ಟ್. ಅಲ್ಲಿವರೆಗೂ ಇವರು ಅವರು ಯಜಮಾನ್ರು, ನಾನು ದೇವ್ರು ಅಂತ ಹೇಳ್ಕೊಳ್ಳಲ್ಲ. ಯಾರೋ ಪಕ್ಕದಲ್ಲೇ ಇರ್ತಾರೆ, ನಾನು ದೇವ್ರು ಅಂತ ಹೇಳಲ್ಲ. ಆ ರಹಸ್ಯನ ಕಾಪಾಡ್ಕೊಂತಾರೆ. ಗುರುಗಳು ಹೇಳ್ತಾರಲ್ಲ, ಏನು, ದೇವ್ರು ಯಾವತ್ತೂ ತನ್ನ ರಹಸ್ಯವನ್ನು ಕಾಪಾಡ್ಕೊಳ್ತಾನೆ. 5 ಲಕ್ಷಣಗಳಿದೆ ದೇವ್ರದ್ದು: ಸೃಷ್ಟಿ, ಸ್ಥಿತಿ, ಲಯ. 4ನೇದು ಅಭಯ, ನಾನು ಇದ್ದೀನಿ ಅಂತ. 5ನೇದೇನು, ತನ್ನ ದೈವತ್ವದ ಒಂದು ರಹಸ್ಯವನ್ನ ಕಾಪಾಡ್ಕೊಳ್ಳೋದು. ಮಾಮೂಲಿ ಮನುಷ್ಯರ ತರ ಇದ್ದೊಟ್ಟಾಗ್ತದೆ ಓಂ ನಮಃ ಶಿವ. ನಾವು ನೋಡ್ಬೇಕಷ್ಟೆ. ಮಾಮೂಲಿ ಮನುಷ್ಯರ ತರ ಎಲ್ಲರ ಮಧ್ಯೆ ಇದ್ಬಿಟ್ಟು ಅಸಾಧಾರಣವಾದ ಕೆಲಸಗಳನ್ನು ಮಾಡಿ ಓಂ ನಮಃ ಶಿವ. ಕೃಷ್ಣನು ಅದೇ ತರ ಇರ್ತಾನೆ. ಆ ಮಹಾಭಾರತ ಎಲ್ಲ ತಗೊಂಡ್ರೆ ಗುರುಜಿ ಹೇಳ್ತಾ ಇರ್ತಾರೆ, ಅವಾಗ ಯಾರೋ ಒಂದು 3-4 ಜನಕ್ಕೆ ಮಾತ್ರ ಕೃಷ್ಣನಲ್ಲಿ ದೈವತ್ವವನ್ನ ನೋಡಕ್ ಸಾಧ್ಯ ಆಯ್ತು. ಎಲ್ರಿಗೂ ಓಂ ನಮಃ ಶಿವ ಎಲ್ರಿಗೂ ಆಗ್ಲಿ. ಆ ಕೃಷ್ಣ ಹೇಳ್ತಾನೆ, ಏನೋ, ಅವ್ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಅರ್ಜುನ. ಅವ ಕೃಷ್ಣ ಹೇಳ್ತಾನೆ, ಯಾರು ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾನೆ, ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾನಲ್ಲ, ಅವನೇ ನಿಜವಾದ ಬುದ್ಧಿವಂತ, ಮೇಧಾವಿ. ಹೇಗೆ ಈ ಅಕರ್ಮ ಅಂದ್ರೆ ಏನು, ಮೌನ. ಅಕರ್ಮ ಏನೂ ನಡೆಯದೇ ಇರುವಂತ ಒಂದು ಸ್ಥಿತಿಯನ್ನು, ತುಂಬಾ ಚಟುವಟಿಕೆ ನಡೀತಾ ಇರುತ್ತೆ, ಅದ್ರೊಳಗಡೆ ಏನೂ ನಡೆಯದೇ ಇರುವಂತ ಒಂದು ಸ್ಥಿತಿ ನೋಡೋದು ಹೇಗೆ? ಅದಕ್ಕೆ ತುಂಬಾ ತೀಕ್ಷ್ಣವಾದ ಒಂದು ಅರಿವು ಬೇಕು ಅದಕ್ಕೆ ಜಾಗರೂಕತೆ ಬೇಕು, ಏಕಾಗ್ರತೆ ಬೇಕು ಅದು ನೋಡೋದಿಕ್ಕೆ. ಅದು ಯಾವಾಗತ್ತೆ? ಸ್ಕಿಲ್ ಇನ್ ಯುವರ್ ಆಕ್ಟಿವಿಟಿ. ಅದಕ್ಕೆ ಯೋಗ ಕರ್ಮಸು ಕೌಶಲಂ, ಆ ಕುಶಲತೆ ಬೇಕು. ಯೋಗದಿಂದ ಆ ಕುಶಲತೆ ಬರುತ್ತೆ. ಎಷ್ಟೋ ಸರಿ ನೋಡಿ, ನಾವ್ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಒಳಗಡೆ ಯಾವುದೋ ಒಂದು ಕಾರಣದಲ್ಲಿ ಏನೂ ಆಗ್ತಾನೆ ಇಲ್ಲಪ್ಪ, ನಾನೇನು ಮಾಡ್ತಾ ಇಲ್ಲ, ಎಲ್ಲ ಅದಷ್ಟಕ್ಕದೇ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ. ಗೊತ್ತಾಗ್ತದೆ. ಸೊ ಈ ಕ್ರಿಯಾಯೋಗದ ಮೊದಲನೇ ಕಾಂಪೋನೆಂಟ್ ಏನು? ತಪಸ್ಸು, ತಡ್ಕೊಳ್ಳುವಂಥದ್ದು, ಸಹನೆ, ಸಹಿಸುವಂಥದ್ದು, ಮತ್ತೆ ಅಕ್ಸೆಪ್ಟೆನ್ಸ್, ಒಪ್ಪಿಕೊಳ್ಳುವಂತ, ಸ್ವೀಕಾರ ಮಾಡ್ಕೊಳ್ಳೋದು. ಇದು 3. ಒಂದು ತಡ್ಕೊಳ್ಳೋದು,
ಇನ್ನೊಂದು ಸಹಿಸ್ಕೊಳ್ಳೋದು, ಇನ್ನೊಂದು ಮೂರನೇದೇನೋ ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದು. ತಪಸ್ಸಿಲ್ಲ ಅಂದ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಗುರು. ನೋ ಅಚೀವ್ಮೆಂಟ್ ಈಸ್ ಪಾಸಿಬಲ್ ಇಫ್ ದೇರ್ ಇಸ್ ನೋ ತಪಸ್ ಇನ್ ಒನ್ಸ್ ಲೈಫ್ ಅಂತ. ಏನು ಎಷ್ಟೋ ಸರಿ ನಾವು ತಡ್ಕೊಳ್ತೀವಿ ಕಷ್ಟನ. ಯಾಕೆ ಹೇಳಿ? ಆ ಕಷ್ಟ ತಡ್ಕೊಳ್ಳೋದ್ರಿಂದ ಏನೋ ಒಳ್ಳೇದಾಗತ್ತೆ ಅಂತ ಮುಂದೆ ಬರುವಂತಹ ದಿನಗಳಲ್ಲಿ. ಇವಾಗ ನಾನು ಈ ಕಷ್ಟ ತಡ್ಕೊಂಡ್ರೆ ಬರುವಂತ ದಿನಗಳಲ್ಲಿ, ಇವಾಗ ನೀವು ಎಂಜಿನಿಯರಿಂಗ್ ಮಾಡಿರ್ತೀರಾ, ಒಂದು 4 ವರ್ಷ ತಪಸ್ಸದು. 4 ವರ್ಷ ತಪಸ್ ಮಾಡ್ಬಿಟ್ರೆ ಆಮೇಲೆ ಬರುವಂತ ದಿನಗಳಲ್ಲಿ ಒಳ್ಳೇದು ಉಂಟಾಗತ್ತೆ. ಒಂದು ಇಂಜಿನಿಯರಿಂಗ್ ಡಿಗ್ರಿ ಕೈಗೆ ಬರುತ್ತೆ. ಮೆಡಿಸಿನ್ ಮಾಡೋರು ಇಷ್ಟಿಷ್ಟು ತಪ ಪುಸ್ತಕಗಳು ಹೋಗ್ತಾರೆ, ಡಾಕ್ಟರ್ಗಳು. ಅವ್ರು ನೋಡಿ ನಿದ್ದೆ ಮಾಡಲ್ಲ. ಅವ್ರ ಇಂಟರ್ನ್ಶಿಪ್ ಇನ್ನು MD ಹೋಗ್ಬಿಟ್ರೆ ಅಂತೂ 24 ಅವರ್ಸು ಕ್ಲಿನಿಕ್ ಆಗ್ಬಿಡ್ತಾರೆ ಅವ್ರಿಗೆ. ಏನ್ ಕಷ್ಟ ಪಡ್ತಾರೆ ಗೊತ್ತಾ? ಯಾಕೆ ಆ ಕಷ್ಟ? ಅದೊಂದು ತಪಸ್ಸದು ಅವ್ರಿಗೆ. ಒಂದು 24 ಗಂಟೆ ತಿರ್ಗಾ ಮತ್ತೆ ವಾಪಸ್ ಬಂದು ತಿರ್ಗಾ ಹೋಗ್ಬೇಕು ಕ್ಲಿನಿಕ್ಗೆ. ಆ ತಪಸ್ಸು ತಡ್ಕೊಂಡ್ರೆ ಅದರಿಂದ ಔಟ್ಕಮ್ ಬೇರೆ ಇದೆ. ಕೆಲವರು ನೋಡಿ, ಇಲ್ಲಿಂದ ಅಮೆರಿಕಾಗೆ ಫ್ಲೈಟ್ ಅಲ್ಲಿ ಯಾವುದೋ ಒಂದು ವಾರಕ್ಕೆ, ಮೊದಲು ಇದ್ದಂಗೆ ಎಲ್ಲ ಇವಾಗೆಲ್ಲ ಸಾಫ್ಟ್ವೇರ್ ಕಂಪನಿಗಳಲ್ಲಿ 1 ವಾರಕ್ಕೆ 10 ದಿವಸಕ್ಕೆ ಅಷ್ಟೇ ಕಳಿಸೋದು. ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿಂದ 18 ಗಂಟೆ ಅಲ್ಲಿ ನರಕ. ಆಕ್ಚುಲಿ ಫ್ಲೈಟ್ ಅಲ್ಲಿ 18 ಗಂಟೆ ಕುತ್ಕೊಳ್ಳೋದು ಅಂದ್ರೆ ಇದು ಲೋಯರ್ ಬ್ಯಾಕ್ ಎಲ್ಲ ಇದಾಗ್ತದೆ. ಅಷ್ಟು ತಡ್ಕೊಂಡು ಅಷ್ಟು ತಪಸ್ಸು ಯಾಕೆ ಮಾಡ್ತಾರೆ? ಗಂಟೆಗಟ್ಟಲೆ ಡ್ರೈವ್ ಮಾಡ್ತೀವಿ ನಾವು. ಕೆಲವರು ಉಪವಾಸ ಮಾಡ್ತಾರೆ, ಇದನ್ನೇ ತಪಸ್ಸು ಅಂತಾರೆ. ಮತ್ತೆ ಬಿಸಿಯನ್ನ ಮತ್ತೆ ಚಳಿಯನ್ನ ತಡ್ಕೊಳ್ಳುವಂಥದ್ದು, ಇದೆಲ್ಲ ಏನ್ ಮಾಡತ್ತೆ? ಇದನ್ನೆಲ್ಲ ತಡ್ಕೊಂಡಾಗ ಅವಾಗ ಏನಾಗತ್ತೆ ಅಂದ್ರೆ ಶರೀರ ಗಟ್ಟಿ ಆಗತ್ತೆ. ಅದಕ್ಕೆ ಹೇಳ್ತಾ ಇದ್ರೆ ಕಾಯೇಂದ್ರಿಯ ಸಿದ್ಧಿ. ಏನು ಈ ತಪಸ್ಸಿನೊಳಗೆ ಹಾದು ಹೋಗುವುದರಿಂದ ಏನಾಗತ್ತೆ? ಕಾಯೇಂದ್ರಿಯ ಸಿದ್ಧಿ, ಶರೀರ ಗಟ್ಟಿ ಆಗತ್ತೆ. ಕಾಯೇಂದ್ರಿಯ ಸಿದ್ಧಿ ಅಂದ್ರೆ ಏನು? ಶರೀರ ಬಲಿಷ್ಠವಾಗುವಂಥದ್ದು. ಇಲ್ಲಾಂದ್ರೆ ಜಿಮ್ ಅಲ್ಲಿ ಅಷ್ಟು ಅಷ್ಟು ದೊಡ್ಡ ದೊಡ್ಡ ಡಂಬಲ್ಸ್ ಎಲ್ಲ ಎತ್ತಾ ಇರ್ತಾರೆ. ಏನದ ಹಣೆ ಭಾರ ಎತ್ತೋದು? ಅಂದ್ರೆ ಅದರಿಂದ ಏನ್ ಮಾಂಸಖಂಡಗಳು ಬೆಳೆಯುತ್ತೆ ಅಲ್ವಾ? ಶರೀರ ಗಟ್ಟಿ ಆಗತ್ತೆ ಅಂತ, ಅದರಿಂದ ಬೆನಿಫಿಟ್ ಆಗತ್ತೆ ಅಂತ. ಮತ್ತೆ ಟ್ರೆಡ್ಮಿಲ್ ಮೇಲೆ ನಡೀತಾ ಇರ್ತಾರೆ, ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಬೆವರು ಸುರಿಸ್ತಾ ಇರ್ತಾರೆ ಅವರೆಲ್ಲ. ಅದನ್ನೆಲ್ಲ ಗಮನಿಸಿದ್ರೆ ಏನಪ್ಪ ಇದು ಹಣೆ ಬರ ಅಂತ ಅನ್ಕೊಂಡ್ರೆ, ಅದರಿಂದ ಆಚೆ ಬರೋದು ಏನ್ ಬರ್ತಾ ಇದೆ? ವಾಟ್ ಈಸ್ ದ ಅದರಿಂದ ಬೆನಿಫಿಟ್ ಏನಾಗ್ತಾ ಇದೆ? ಆರೋಗ್ಯ ಬರ್ತಾ ಇದೆ. ಎಕ್ಸರ್ಸೈಸ್ ಮಾಡುವಾಗ ಏನಂತ ಆನಂದ ಇರೋದಿಲ್ಲ. ಅರ್ಥ ಆಗ್ತಾ ಇದಿಲ್ಲ? ಎಕ್ಸರ್ಸೈಸ್ ಮಾಡುವಾಗ ಏನಂತ ರಿಲ್ಯಾಕ್ಸೇಷನ್ ಇರಲ್ಲ. ಬಟ್ ಅದಾದ್ಮೇಲೆ ಅದೇ ತಪಸ್ಸು. ಅಂದ್ರೆ ಸ್ವಯಂ ಇಚ್ಛೆಯಿಂದ ಯಾವುದೋ ಒಂದು ರಿಸ್ಕ್ ತರ, ಅದು ಯಾವುದೋ ಒಂದು ಕಷ್ಟವನ್ನ ನಾವು ಅದರೊಳಗೆ ಹಾದು ಹೋಗೋದಕ್ಕೆ ರೆಡಿ ಆಗ್ಬಿಡ್ತೀವಿ. ಮೈಂಡ್ ಬೇಡ ಅಂತ ಸಂಘರ್ಷ ಮಾಡುತ್ತೆ, ಘರ್ಷಣೆ ಮಾಡುತ್ತೆ. ಬೇಡಪ್ಪ, ಸುಮ್ಮನೆ ಯಾಕೆ, ಎಲ್ಲನ ಕುತ್ಕೊಂಡು ಆರಾಮಾಗಿ ಕುತ್ಕೋ ಅಂತ. 1 ಅವರ್ ವಾಕ್ ಮಾಡಿದ್ಮೇಲೆ ಆಮೇಲೆ ಬಂದು ಕುತ್ಕೊಂಡಾಗ ಶರೀರದ ಒಂದು ಆರೋಗ್ಯ. ಆಸನಗಳು ಮಾಡಿದ್ಮೇಲೆ ಯಾರು ಮಾಡ್ತಾರೆ? ಮನಸ್ಸು ಹೇಳುತ್ತೆ, ಯಾರು ಮಾಡ್ತಾರೆ ಈ ಪದ್ಮ ಸಾಧನ ಎಲ್ಲ ಯಾರು ಮಾಡ್ತಾರೆ? ಮಾಡಿದ್ಮೇಲೆ ಅದೇ ಮನಸ್ಸು ವಿಶಾಲವಾಗ್ತದೆ. ಪ್ರಾರಂಭದಲ್ಲಿ ಮನಸ್ಸು ಘರ್ಷಣೆ ಉಂಟು ಮಾಡುತ್ತೆ. ನಾವು ಆ ಮನಸ್ಸನ್ನ ಪಕ್ಕಕ್ಕಿಟ್ಟು, ಯಾವುದು ಘರ್ಷಣೆ ಉಂಟು ಮಾಡ್ತಾ ಇದೆಯಲ್ಲ ಆ ಮನಸ್ಸನ್ನ ಪಕ್ಕಕ್ಕೆ, ಅದಕ್ಕೆ ಮನಸ್ಸು ನಮಗೆ ಮೋಸ ಮಾಡುತ್ತೆ ಅಂತ. ಮೈಂಡ್ ವಿಲ್ ಡಿಚ್ ಯು ಅಂತ ಹೇಳ್ತಾರೆ ಎಷ್ಟೋ. ಆ ಮನಸ್ಸನ್ನ ಪಕ್ಕಕ್ಕೆ ತಳ್ಳಿ ನಾವು ಅದನ್ನ ಮಾಡಿದಾಗ ಅದರಿಂದ ಬರುವಂಥದ್ದು ನಮಗೆ ಬೆನಿಫಿಟ್ ಅದನ್ನೇ ತಪಸ್ಸು ಅಂತ ಹೇಳ್ತಾರೆ. ಸೊ ತಪಸ್ ಮಾಡಿದಾಗ ಏನ್ ಸಿಗತ್ತೆ ಕೈಗೆ? ನಮಗೇನ್ ಸಿಗತ್ತೆ? ಕಾಯೇಂದ್ರಿಯ ಸಿದ್ಧಿ. ಶರೀರ ಗಟ್ಟಿ ಆಗ್ತದೆ, ಬಲಿಷ್ಠವಾಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಬಲಿಷ್ಠವಾದವನಿಗೆ ಆತ್ಮಜ್ಞಾನ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇರೋದು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಮತ್ತೆ, ನಾಯಮಾತ್ಮ ಬಲಹೀನೇನ ಲಭ್ಯೋ. ಅದು ಮುಂಡಕೋಪನಿಷತ್ತಲ್ಲಿ ಇದು ಹೇಳ್ತದೆ. ಒಬ್ಬ ದುರ್ಬಲ ವ್ಯಕ್ತಿಗೆ ಆತ್ಮಜ್ಞಾನವನ್ನ, ಮೋಕ್ಷವನ್ನು ಪಡ್ಕೊಳ್ಳುವಂತ ಯೋಗ್ಯತೆ ಇಲ್ಲ.
ದುರ್ಬಲನಾದ ವ್ಯಕ್ತಿಗೆ ಆತ್ಮಜ್ಞಾನವನ್ನ ಮೋಕ್ಷವನ್ನು ಪಡ್ಕೊಳ್ಳುವಂತ ಯೋಗ್ಯತೆ ಇಲ್ಲ. ನಾ ತಪಸ್ಕಾಯ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ 67ನೇ ಶ್ಲೋಕದಲ್ಲಿ ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯಂ ನಚಾ ಮಾಂ ಯೋಭ್ಯಸುಯ್ಯತಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾ ತಪಸ್ಕಾಯ. ಯಾವಾಗ ತಪಸ್ ಮಾಡೋದಿಲ್ವೋ ಆವಾಗ ಆತ್ಮಜ್ಞಾನ ಕೂಡ ಸಿಗೋದಿಲ್ಲ. ತಪಸ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಸೊ ಸ್ವಲ್ಪ ಎಕ್ಸ್ಟೆಂಟ್ಗಾದ್ರು ತಪಸ್ಸನ್ನ, ಸ್ವಲ್ಪ ಆದ್ರೂ ತಪಸ್ಸನ್ನು ಜೀವನದಲ್ಲಿ ಅಳವಡಿಸ್ಕೊಬೇಕು. ನಾವೇ ಮಾಡಬೇಕು, ಅಥವಾ ಅದೆಷ್ಟು ಕದೆ ಬರುತ್ತೆ ಜೀವನದಲ್ಲಿ. ಇಷ್ಟ ಇರಲಿ ಇಲ್ದಿರ ಇರಲಿ ತಪಸ್ ಬರುತ್ತೆ ನಮ್ಮ ಜೀವನದಲ್ಲಿ. ಇಷ್ಟ ಇರ್ಲಿ ಇಲ್ದಿರ ಇರ್ಲಿ ತಪಸ್ ಅನ್ನೋದು ಬಂದೇ ಬರುತ್ತೆ. ಅದ್ರ ಮೂಲಕ ಹಾದು ಹೋಗ್ಬೇಕು ನಾವು. ಇವಾಗ ಬಸ್ಸಲ್ಲಿ ಹೋಗ್ತಾ ಇದೀವಿ, ಏನು ಒಂದೊಂದ್ಸರಿ ನೀವು ಎಲ್ಲೋ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕು, ಎಲ್ಲ ಸ್ಲೀಪರ್ ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ, ವಿಧಿ ಇಲ್ಲ, ಕುತ್ಕೊಂಡು ಹೋಗ್ಬೇಕು. ತಪಸ್ಸದು. AC ಕೆಲಸ ಮಾಡ್ತಾ ಇಲ್ಲ ಅವತ್ತು, ಬಿಸಿಲುಗಾಲ ಬೇರೆ. ಅರ್ಥ ಆಗ್ತಾ ಇದೆಯಲ್ಲ? ಅದೊಂದು ರೀತಿ ತಪಸ್. ಬ್ಯಾಕ್ ಪೈನ್ ಬರ್ತಾ ಇರತ್ತೆ, ಆದ್ರೂ ಕುತ್ಕೊಂಡು ಹೋಗ್ತೀರಾ. ಇದನ್ನೇ ತಪಸ್ ಅಂತಾರೆ. ಅರ್ಥ ಆಗಿದೆ? ತಮಿಳ್ನಾಡಿಗೆ ಹೋಗ್ಬಿಡಿ ಇವಾಗ, ಅಥವಾ ಆಂಧ್ರ ಪ್ರದೇಶಕ್ಕೆ ಹೋಗಿ, ತೆಲಂಗಾಣ ಹೋಗಿ, ನಲ್ಗೊಂಡಾಗ ಹೋಗಿ, ಗುಂಟೂರ್ಗೆ ಹೋಗಿ, ವಿಜಯವಾಡಗೆ ಹೋಗಿ, ಆ ಜಾಗದಲ್ಲಿ 45, 46, ಯಾಕೆ ಅಷ್ಟೇ ಗುಲ್ಬರ್ಗಾಗ ಹೋಗಿ, ಒಂದೊಂದು ನಿಮಿಷನೂ ತಪಸ್ಸೆ ಅಲ್ಲಿ. ಬಿಸಿಲು ತಡೆಯಕ್ಕಾಗೋದಿಲ್ಲ. ಅದೇ ತರ ತುಂಬಾ ಚಳಿ ಇರೋ ಪ್ರದೇಶಕ್ಕೆ ಹೋದ್ರೆ 3-4 ಜರ್ಕಿನ್ ಹಾಕೊಬೇಕು, ಅದು ಕೂಡ ತಪಸ್ಸೆ. ಅದೆಲ್ಲವನ್ನ ಸಮವಾಗಿ ತೆಗೆದುಕೊಂಡು ಹೋಗುವಂಥದ್ದು, ಇದಕ್ಕೆ ತಪಸ್ಸು ಅಂತ ಕರೀತಾರೆ. ಅಂದ್ರೆ ಮನಸ್ಸು ಸ್ವ ಇಚ್ಛೆಯಿಂದ ಯಾವುದು ಸುಲಭವಲ್ಲವೋ ಅದನ್ನು ಮಾಡುವುದಕ್ಕೆ ತಪಸ್ಸು ಅಂತ ಕರೀತಾರೆ. ಇದು ನಮ್ಮ ಶರೀರ ಮನಸ್ಸು ಇದೆರಡನ್ನ ಗಟ್ಟಿಯನ್ನಾಗಿ ಮಾಡ್ತೀವಿ. ಒಳಗಡೆ ಇರೋ ಚೈತನ್ಯ ಇದೆಯಲ್ಲ, ಅದು ಬಲಿಷ್ಠವಾಗಿರೋದೆ. ಅದು ಹೇಗಿದ್ರೂ ಬಲಿಷ್ಠವಾಗಿದೆ. ಶರೀರ ಮತ್ತು ಮನಸ್ಸನ್ನ ಬಲಿಷ್ಠವನ್ನಾಗಿ ಮಾಡೋದು ಯಾವುದು? ತಪಸ್ಸು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದಕ್ಕೆ ಫಸ್ಟ್ ಚಾಪ್ಟರ್ ತಪಸ್ಸು ಅಂತ ಹಾಕಿ ನಮ್ಮ ತಲೆಯಲ್ಲಿ ಸಾಧನಾ ಪಾದವನ್ನ ಶುರು ಮಾಡಿಸಿದ್ದಾರೆ ಗುರುಗಳು ಇವತ್ತು. ಓಕೆನಾ? ಸೊ ಇವತ್ತಿಗೆ ಈ ಜ್ಞಾನ ಸಾಕು. ನಾಳೆಯಿಂದ ವಿಧವಾದ ತಪಸ್ಸು ಯಾವುದು ಅದೆಲ್ಲ ಹೇಳ್ಕೊಂಡು ಬರ್ತಾರೆ ಗುರುಗಳು. ಇಲ್ಲಿ ಗೋತ್ರದ. ಥ್ಯಾಂಕ್ ಯು ಲಿಸನಿಂಗ್. ಜೈ ಗುರುದೇವ್. ಓಂ ನಮಃ ಶಿವಾಯ.